ಇವತ್ತು ನಾವು ಬಿದರ್ಗೆ ಇಡೀ ಕರ್ನಾಟಕದಲ್ಲಿ ಯಾವಾಗ ಹಜ್ ಸಂದರ್ಭ ಬರುತ್ತೆ, ಪ್ರತಿ ವರ್ಷಕ್ಕೊಂದ್ಸಲಿ ಹಜ್ ಯಾತ್ರಿಗಳು ಇಡೀ ಕರ್ನಾಟಕದಿಂದ ಹೋಗ್ತಾರೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಇಡೀ ಕರ್ನಾಟಕದಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಹಮ್ಮಿಕೊಂಡಿರ್ತೀವಿ. ಅದ್ ಸಲುವಾಗಿ ಇವತ್ತು ಬಿದರ್ನಲ್ಲಿ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಆ ಪ್ರೋಗ್ರಾಮ್ ಸಲುವಾಗಿ ನಮ್ಮ ಹಜ್ ಮಿನಿಸ್ಟರ್ ಆದಂತ ರಹೀಂ ಖಾನ್ ಸಾಹೇಬ್ರು ಇದ್ದಾರೆ, ಹಾಗೂ ನಮ್ಮ ಹಜ್ ಕಮಿಟಿ ಮೆಂಬರ್ ಆದಂತ ಮನ್ಸೂರ್ ಖಾದ್ರಿ, ನಮ್ಮ ನಾಸೀರ್ ಸಾಹೇಬ್ರು, ಅಯಾನ್, ತನ್ವೀರ್ ಅವರೆಲ್ಲ ಇಲ್ಲಿ ಲೀಡರ್ಸ್ ಎಲ್ಲ ಸೇರಿ ಪ್ರತಿ ವರ್ಷ ಇಲ್ಲಿ ಹಾಜಿಗಳಿಗೆ ಯಾವ ತರ ಹಜ್ಗೆ ಹೋಗೋದು, ಎಲ್ಲ ಏನೇನು ಹೇಳ್ಕೊಡ್ಬೇಕು ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲಿ ನಮ್ಮ ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರು ಬಂದು ಹೇಳ್ಕೊಡ್ತಾರೆ. ಹಾಗಾಗಿ ಆ ಟ್ರೈನಿಂಗ್ ಪ್ರೋಗ್ರಾಮ್ ಬಂದಿದ್ದೀವಿ. ಹಾಗೂ ಈ ಸಲ ನಮ್ಗೆ ಒಬ್ರು ಜಾವೇದ್ ಅಂತ ಅವರು ಹಜ್ ಕಮಿಟಿಗೆ ಒಂದು ಜಾಗ ಡೊನೇಷನ್ ಮಾಡ್ತಾ ಇದ್ದಾರೆ. ಅದು ರಿಜಿಸ್ಟ್ರೇಷನ್ ನಾಳೆ ಹಮ್ಮಿಕೊಂಡಿದ್ದೀವಿ. ಆ ರಿಜಿಸ್ಟ್ರೇಷನ್ ನಾಳೆ ಆಗ್ತಾ ಇದೆ. ಹಾಗೂ ಇಡೀ ಸ್ಟೇಟ್ ನಲ್ಲಿ ನಮ್ಮ ನಾಯಕರಾದಂಥ BZ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಹಾಗೂ ರಹೀಂ ಖಾನ್ ಸಾಹೇಬ್ರ ನೇತೃತ್ವದಲ್ಲಿ, ನಮ್ಮ ಮುಖ್ಯಮಂತ್ರಿಗಳು ಆದಂತಹ ಶ್ರೀ ಸಿದ್ದರಾಮಯ್ಯಜಿ ನೇತೃತ್ವದಲ್ಲಿ, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಂತಹ ಶ್ರೀ DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಸುಮಾರು ಹಜ್ ಕಮಿಟಿಯ ಕೆಲಸಗಳು ಫಸ್ಟ್ ಟೈಮ್ ಈ ಕರ್ನಾಟಕ ಹಜ್ ಹಿಸ್ಟ್ರಿನಲ್ಲಿ ಫಸ್ಟ್ ಟೈಮ್ ಹಜ್ ಭವನ 4 ಹೊಸ ಹಜ್ ಭವನ ಕರ್ನಾಟಕದಲ್ಲಿ ಬರ್ತಾ ಇದೆ. ಒಂದು ಮಂಗಳೂರಿನಲ್ಲಿ ಬರ್ತಾ ಇದೆ, ಇನ್ನೊಂದು ಗುಲ್ಬರ್ಗಾನಲ್ಲಿ ಬರ್ತಾ ಇದೆ, ಥರ್ಡ್ ಒಂದು ಹುಬ್ಳಿನಲ್ಲಿ ಬರ್ತಾ ಇದೆ, 4ನೇದು ಬೀದರ್ನಲ್ಲಿ ಬರ್ತಾ ಇದೆ. ಆಗ ನಮ್ಮ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಮ್ಮ ಹಜ್ ಹಿಸ್ಟ್ರಿನಲ್ಲಿ ಇದು ಒಂದು ಸ್ಟೆಪ್ ಮುಂದೆ ಹೋಗಿ ಈ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಕಡೆ ಹಜ್ ಭವನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಹಜ್ಗೆ ಹೋಗೋರು ಸಾಮಾನ್ಯವಾಗಿ ಇಲ್ಲಿಂದ ಬಿದರು, ಗುಲ್ಬರ್ಗ ಅವರೆಲ್ಲ ಹೈದರಾಬಾದ್ ಎಂಬಾರ್ಕೇಶನ್ ಪಾಯಿಂಟ್ ಇಂದ ಹೋಗ್ತಾರೆ. ಮಿಕ್ಕಿದವರೆಲ್ಲ ಬೆಂಗಳೂರು ಎಂಬಾರ್ಕೇಶನ್ ಪಾಯಿಂಟ್ ಇಂದ ಹೋಗ್ತಾರೆ. ಈ ಸಲ ಹಜ್ಗೆ ಹೋಗೋರು 11,697 ಜನ ಈ ಸಲ ಹಜ್ಗೆ ಹೋಗ್ತಾ ಇದ್ದಾರೆ, ಹಜ್ ಯಾತ್ರಿಗಳು ಕರ್ನಾಟಕದಿಂದ. ಹಜ್ ಸವಲತ್ತನ್ನು ನಾವು ಎಲ್ಲಾ ತರ ಹಾಜಿಗಳಿಗೆ ಮಾಡಿದೀವಿ ಆಲ್ರೆಡಿ. ಅಲ್ಲಿ ರೂಮ್ಸ್ ಇಂದ ಹಿಡಿದು ಆಲ್ರೆಡಿ ರೂಮ್ಸ್ ಅಲಾಟ್ಮೆಂಟ್ ಆಗಿದೆ, ಹಾಗೂ ಫ್ಲೈಟ್ ಅವ್ರದ್ದು ಬುಕ್ಕಿಂಗ್ ಆಗಿದೆ. ಅಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ನಾವು ಮಾಡಿದೀವಿ. ನಮ್ಮ ಇಂಡಿಯಾದಿಂದ ನಾವು ಏನೇನು ಸಹಕಾರ ಮಾಡಬೇಕು ಅದೆಲ್ಲ ಆಲ್ರೆಡಿ ಮಾಡಿದೀವಿ. ಮಿಕ್ಕಿದ್ದೇನಿರುತ್ತೆ ಅಂದ್ರೆ ಸೌದಿ ಗೌರ್ಮೆಂಟ್ ನೋಡ್ಕೊಳತ್ತೆ ನಮ್ಮ ಹಾಜಿಗಳಿಗೆ. ಅವರು ಅಲ್ಲೂ ಎಲ್ಲಾ ತರ ಸವಲತ್ತನ್ನು ಮಾಡ್ಕೊಡ್ತಾರೆ. ಎಷ್ಟು ದಿವಸ ನಾ ಕೇಳ್ತಾ ಇರೋದು, ಟೋಟಲ್ ಪ್ರವಾಸ ಬಂದು ಈ ಸಲ ಫಸ್ಟ್ ಟೈಮ್ ಒಂದು 40 ದಿವಸಕ್ಕೆ ಮಾಡಿದ್ದಾರೆ, ಇನ್ನೊಂದು ಶಾರ್ಟ್ ಹಜ್ ಅಂತ ಮಾಡಿದ್ದಾರೆ 20 ದಿವಸಕ್ಕೆ. ಸೊ ಈ ಸಲ 40 ದಿವಸ ಹಾಜಿಗಳು ಇದ್ದಾರೆ, 20 ದಿವಸ ಹಾಜಿಗಳು ಇದ್ದಾರೆ. 11,692. ಬಿದರಿಂದ ಈ ಸಲ 330 ಜನ ಹೋಗ್ತಾ ಇದ್ದಾರೆ. ಪ್ಲಸ್ ಟೋಟ್ಲಿ ಈ ಭಾಗದಿಂದ ಹೈದರಾಬಾದ್ ಎಂಬಾರ್ಕೇಶನ್ ಪಾಯಿಂಟ್ ಇಂದ 1,100 ಚಿಲ್ಲರೆ ಜನ ಹೋಗ್ತಾ ಇದ್ದಾರೆ. ನನ್ನ ಹೆಸರು ಜುಲ್ಫಿಕಾರ್ ಅಹಮದ್ ಖಾನ್ ಅಲಿಯಾಸ್ ಟಿಪ್ಪು, ಸ್ಟೇಟ್ ಹಜ್ ಕಮಿಟಿ ಚೇರ್ಮನ್.